ಸರ್ ಈಗ ರೀಶಫಲ್ ಆಗೋ ಡಿಸ್ಕಷನ್ ಮತ್ತೆ ನಡೀತಿದೆ. ಕೆಲವು ಸಚಿವರನ್ನ ಡ್ರಾಪ್ ಮಾಡ್ತಾರೆ, ಹೊಸಬ್ರನ್ನ ಇನ್ಕ್ಲೂಡ್ ಮಾಡ್ತಾರೆ. ಇಲ್ಲ ಅದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ಅದು ಬಹುಶಃ ಅಂತ ಸಂದರ್ಭ ಬರ್ಲಿಕ್ಕೆ ಇಲ್ಲ. ಸಚಿವ ಸಂಪುಟದಲ್ಲಿ ತೆಗೆದುಕೊಂಡು ವಿರೋಧ ಪಕ್ಷದವರನ್ನು ತೆಗೆದಿ ಅಂತ ವಾಪಸ್ ಮಾಡ್ತಾರೆ. ನಾಯಕ ಸಮಾಜದ ನಾಯಕರಾಗಿ ಯಾವ ತರ ಅದನ್ನ ಮಾಡ್ಕೋತೀರಿ ಅಂತ ಹೇಳಿ ಈಗ ಮಂತ್ರಿ ಅಂತ ಮಾಡಿದಾರ, ಅವರು ಮಂತ್ರಿ ಆಗಿದ್ದಾರೆ. ಸೊ ಅದನ್ನು ತೆಗೆಯುವಂತ ಪ್ರಶ್ನೆ ಉದ್ಭವಿಸುದಿಲ್ಲ. ಯಾಕಂದ್ರೆ ಈಗಾಗಲೇ ಅವ್ರ ಮ್ಯಾಗ ನಮ್ಮ ಲೋಕಾಯುಕ್ತ ಎನ್ಕ್ವೈರಿ ಮಾಡಿದೆ. ಅವ್ರ ಮೇಲೆ SIT ಇಂದ ಮಾಡಿದ್ದಾರೆ. ಏನು ಆರೋಪ ಇಲ್ಲ ಅಂತ ಅವ್ರು ಕೊಟ್ಟಿದ್ದಾರೆ. ಆಧಾರ ಮ್ಯಾಗ ಅವ್ರಿಗೆ ಮಾಡಿದಾರೆ ಅಷ್ಟೇ. ಕೆಲವೊಂದು ಕಾನೂನಾತ್ಮಕ ವಿಚಾರಗಳನ್ನೆಲ್ಲ ಪರಿಶೀಲನೆ ಮಾಡಿ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಮಾಡಿದ್ರೆ ಈಗಾಗಲೇ ಮತ್ತು ಆ ಟೀಮ್ ಈಗಾಗಲೇ ವರದಿ ಕೊಟ್ಟಿದ್ರೆ. ಆದ್ರೆ ಏನು ಇಡೀ CBI ಮಾತ್ರ ಅವರು ಚರ್ಚೆ ಮಾಡಿದಾರೆ. ಅವರು ಕೇಸ್ನಲ್ಲಿ ಮುಂದುವರಿದ್ದಾರೆ. ನಮ್ಮವರು ಕ್ಲೋಸ್ ಮಾಡಿದ್ದಾರೆ. ಈಗಾಗಲೇ ವಾಪಸ್ ಬಂದಿದ್ದಲ್ಲ, ಸರ್ಕಾರಕ್ಕೆ ಬಂದಿದ್ದೀರಲ್ಲ, ರಿಕವರಿ ಮಾಡಿದ್ದಾರೆ. ಸಚಿವ ಸಂಪುಟ ಸಂದರ್ಭದಲ್ಲಿ ನಿಯಮ ಉಲ್ಲಂಘನೆ ಮಾಡಿ ದೆಹಲಿಗೆ ಹೋದ್ರು ಅಂತ ಬಿಜೆಪಿ ಇಲ್ಲ, ಅದು ಗೊತ್ತಿಲ್ಲ. ಇವತ್ತಿನ ಪೇಪರ್ ನೋಡಿ ನಮಗೇನೋ ಹೈಕೋರ್ಟ್ ಪರ್ಮಿಷನ್ ಕೊಟ್ಟಿದೆ ಅಡ್ಡಾಡ್ಲಿಕ್ಕೆ ಅಂತ ಹೇಳಿದ್ದಾರೆ. ಸೊ ಅದು ಇಲ್ಲಂದ್ರೆ ಅದನ್ನ ಅವರೇ ಸ್ಪಷ್ಟೀಕರಣ ಕೊಡಬೇಕು. ಯಾಕಂದ್ರೆ ಈಗ ವಿಜೇಂದ್ರ ಹೇಳ್ತಾರೆ ಆ ಒಂದು ಸಮುದಾಯಕ್ಕೆ ಇವ್ರು ಅನ್ಯಾಯ ಮಾಡಿದ್ರು ಅನ್ನೋದು. ಅಂದ್ರೆ ನಾಗೇಂದ್ರ ಅವ್ರನ್ನ ತಗೊಂಡು ST ಸಮುದಾಯಕ್ಕೆ ಅವ್ರ ಮೇಲೆ ಆಲ್ರೆಡಿ ಆರೋಪ ಇತ್ತು, ಆ ಸಮುದಾಯಕ್ಕೆ ಅನ್ಯಾಯ ಮಾಡಿಬಿಟ್ರು ಅಂತೇಳಿ ವಿಜೇಂದ್ರ ಅವರ ನೋಡೋಣ. ಸ್ಟಾರ್ಟ್ ಆದ್ಮೇಲೆ ನೋಡೋಣ. ಈಗಂತಿ ಸರ್ಕಾರ ನಮ್ಮ ಪಕ್ಷ ಯಾರು ಬೇಕೋ ಅವ್ರನ್ನ ಇನ್ನು ಮುಂದೆ ಸದನಲ್ಲಿ ಏನು ಯಾವ ಕಡೆ ಓದಿದ್ ನೋಡೋಣ, ಅಲ್ಲಿ ಬಗ್ಗಟ್ ಮಾಡೋಣ. ಈ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಎರಡು ಪ್ರಮುಖ ವಿಚಾರ ಚರ್ಚೆ ಆಗುತ್ತೆ. ಒಂದು ತಮ್ಗೆ DCM ಕೊಡ್ತಾರೆ ತಮ್ಗೆ ಮತ್ತೆ LV ಪಾಟೀಲ್ ಅಂತ ಹೇಳಿ. ಆದ್ರೆ ಸಂಪುಟ ವಿಸ್ತರಣೆ ನಂತರ ಅದು ಒಮ್ಮೆ ತಣ್ಣಗಾಗ್ಬಿಡ್ತಾರೆ. ಚರ್ಚೆ ಆಗಿತ್ತು ನಿಜನ? ಚರ್ಚೆ ಆಗಿದ್ದು ನಿಜ, ಚರ್ಚೆ ಆಗಿತ್ತು. ಅದ್ರಾಗ ಸದ್ಯ ಮಾಡಿಲ್ಲ. ಮುಂದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಪಕ್ಷ. ಏನ್ ನಿರೀಕ್ಷೆ ಇದೆ ಸರ್? ಗೊತ್ತಿಲ್ಲ, ಅವ್ರು ಏನ್ ಮಾಡ್ತಾರೆ ಅದೇ ಅಂತಿಮ. ನಾವು ಬೇಡಿಲ್ಲ, ಇಲ್ಲ ನಾವ್ ಯಾರು ಡಿಪೆಂಡ್ ಮಾಡಿಲ್ಲ. ಅವರೇ ಪಕ್ಷದ ಹಿತದೃಷ್ಟಿಯಿಂದ ಚರ್ಚೆ ನಡೀತಾ ಇತ್ತು. ನಾನು ಹೇಳ್ದಂಗೆ ಒಂದೇ ಸಾರಿ ಅದು ಈಗ ಚರ್ಚೆಯಲ್ಲಿ ಇಲ್ಲ. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಯಾಕಂದ್ರೆ ಆ ದಕ್ಷಿಣ ಕನ್ನಡದಲ್ಲಿ ಮುಖ್ಯಮಂತ್ರಿ ಸ್ಥಾನ, ಉಪಮುಖ್ಯಮಂತ್ರಿ ಸ್ಥಾನ, ನಮ್ಮ ಕಡೆ ಇದ್ದಂತ ಭಾಗದ ನಾಯಕರು ನಮ್ಮನ್ನು ಹಿಡ್ಕೊಂಡು ಬಹಳ ಅನ್ಯಾಯ ಆಗ್ತಾ ಇದೆ. ಅದನ್ನ ಪ್ರತಿಭಟನೆ ಮಾಡುವಂತ ಆಯ್ತು. ಯಾಕೆ ತಾವು ನಮ್ಮ ಶಾಸಕರಾಗಿ ಒತ್ತಡ ಯಾಕೆ ಆಗ್ತಾ ಇಲ್ಲ? ಮಾಡೋಣ, ನಾವು ಒತ್ತಡ ಹಾಕೋದಂತ ಪಕ್ಷನ ಅದನ್ನು ಗುರುತಿಸ್ಬೇಕಾಗ್ತದೆ. ಅದು ಬಂದಾಗ ನೋಡೋಣ. ಅದ್ರ ಸಂದರ್ಭ ಸನ್ನಿವೇಶ ಬಂದಾಗ ಅದ್ರ ಬಗ್ಗೆ ಮಾತಾಡೋಣ. ಸರ್ಕಾರದಲ್ಲಿ ಉತ್ತರ ಕನ್ನಡ ಶಾಸಕರ ಪಾತ್ರ ನೋಡೋಣ, ಚರ್ಚೆ ಮಾಡೋಣ. ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ. ಅದನ್ನ ಹೊರಗಡೆ ಬೇಡ, ಅಲ್ಲೇ ಚರ್ಚೆ ಮಾಡ್ತೀವಿ. ಸರ್, ಈಗ ಚುನಾವಣಾ ಸಮೀಪಿಸ್ತಾ ಇದೆ. ಸೊ 2 DCM ಬಹಳಷ್ಟು ಪಕ್ಷಕ್ಕೂ ಕೂಡ ಅದೇ ಹೇಳಿದ್ರೆ ನೋಡೋಣ, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ. ಯಾಕಂದ್ರೆ ಹೊರಗಡೆ ಚರ್ಚೆ ಮಾಡೋದು ಸರಿ ಅನ್ಸೋಲ್ಲ. ಕೇಳೋಣ, ಅಲ್ಲಿ ಚರ್ಚೆ ಮಾಡ್ತೀವಿ. ಇಲ್ಲ ನಮ್ದು ಯಾವ್ದು ಖಾತೆ ಬೇಡಿಕೆ ಅಲ್ಲ, ನಿಮಗ್ ಬದಲಾವಣೆ ಮಾಡಿ ಕೊಡ್ಬೋದು ಅನ್ನುವಂಥದ್ದನ್ನು ಇದೆ ಸರ್. ಅಂದ್ರೆ ಜನಸಂಪರ್ಕ ಇರ್ತಕ್ಕಂತ ಖಾತೆಗಳು, ಹಾಗಾಗಿ ಇದು ಜನಸಂಪರ್ಕ ಖಾತೆ ಇಲ್ಲ. ಚೆನ್ನಾಗಿದೆ. ಬಿಜೆಪಿ ಮಾಡಿದ್ರೆ ಸಾಲ ಇದೆ. ಈಗ ನಮ್ದು ಯಾವ್ದು ಕೇಳಿಲ್ಲ. ನೋಡೋಣ, ಅದ್ರ ಬಗ್ಗೆ ಚರ್ಚೆನೂ ಆಗಿಲ್ಲ. ಅಲ್ಲ, ಚರ್ಚೆನೂ ಆಗಿಲ್ಲ. ಅದು ಎಲ್ಲಿ ಅಂತಿಮವಾಗಿ ಪಕ್ಷದ ತೀರ್ಮಾನ. ಅದು ಯಾರು ಕೊಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಅದು ಬದಲಾವಣೆ ಆಗ್ಬೋದು ಸರ್. ಮೊದಲು ಕೊಟ್ಟಿದ್ದಕ್ಕೂ ಈಗ ಮತ್ತೆ ಹೊಸ ಇದಕ್ಕೂ ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಸರಿ, ನಿಮ್ ಜೊತೆ ಇರ್ತಕ್ಕಂತ ಮಹದೇವಪ್ಪ ಅವರು ದಿಢೀರ್ ಅಂತೇಳಿ ಅವ್ರ ಕೈ ಬಿಟ್ಟು ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಮಾಡಿದ್ರು. ಇತ್ತೀಚೆಗೆ ತಾವು ಅವ್ರನ್ನ ಭೇಟಿ ಮಾಡಿದ್ರಿ ಸಮಾಜದ ಏನಾದ್ರು ಹೋಗ್ಸಿದಾರೆ ಸರ್? ಏನ್ ಮಾಡ್ಲಿಕ್ಕೆ ಆಗಲ್ಲ. ಪಕ್ಷ ತೀರ್ಮಾನ ಮಾಡಿದೆ. ಕೆಲವರಿಗೆ ಅರ್ಧ ಕೊಟ್ಟಿದೆ, ಅರ್ಧ ಬೇರೆಯವರು ಕೊಡೋ ಪಾಲಿಸಿ ಕೂಡ ಇದೆ ಅವರಲ್ಲಿ. ಆ ಒಂದು ಪಾಲಿಸಿಯಲ್ಲಿ ಅವ್ರು ಸಿಕ್ಕಿರಾಕಿಲ್ಲ. ಮತ್ತೆ ಅವ್ರಿಗೆ ಅವಕಾಶ ಇದೆ ಪಕ್ಷದಲ್ಲಿ ಕೆಲಸ ಮಾಡ್ಲಿಕ್ಕೆ. ಅವಕಾಶ ಇದೆ, ಅದನ್ನ ಮಾಡಿಕೊಡ್ತಾರೆ ಪಕ್ಷದವರು. ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಸಭೆ ಇದೆ. ಈಗಾಗಲೇ ಎಕ್ಸಸ್ ಬಿಟ್ಟಿರಲ್ಲ, ಮತ್ತೆ ಬಿಡೋದಿದ್ರು. ದಿವಸ ಒಂದು TMC ಹೋಗ್ತಾರೆ. ಬಂದಾಗ 2 TMC ಹೋಗ್ತಾ ಇದೆ. 2 TMC ಪರ್ ಡೇ ಹೋಗತ್ತದೆ. ಮತ್ತೆ ನೀನೇ ಬಿಡಬೇಕು. ಅದಕ್ಕಿಂತ ಇಲ್ಲ, ಎಷ್ಟು ಬಿಡಬೇಕು ನೀರು, ಅದಕ್ಕಿಂತ ಎಕ್ಸಸ್ ಬಿಟ್ಟಿದ್ವಿ. ಎಕ್ಸಸ್ ಹೋಗಿದ್ವಿ. ಈಗೆಲ್ಲ ಮಳೆ ನ್ಯಾಚುರಲ್ ಆಗಿ ಜಾಸ್ತಿ ಆಗಿದೆ.
ಆವಾಗ ನಾವು 3.5 TMC ಆದೇಶ ಮಾಡಿದ್ರು ಅಷ್ಟೇ. ಅದು ಈಗೆಲ್ಲ ಬರೀ ಅವರ್ ಲೆಕ್ಕದಲ್ಲಿ ಹೋಗ್ತಾ ಇದೆ ಈಗ. ಸೊ ಅದನ್ನ ಈಗ ಅದ್ರ ಅವಶ್ಯಕತೆ ಇಲ್ಲ ಈಗ ಬಂದ್ ಮಾಡೋದು. ಜನರಿಗೆ ಸಮಸ್ಯೆ ಆಯ್ತು ಸರ್. ಯಾವ್ದು ಖಂಡಿತ ಆಗುತ್ತೆ, ಮತ್ತೆ ಅದ್ರ ಅವಶ್ಯಕತೆ ಇಲ್ಲ. ನಮ್ ಡ್ಯಾಮ್ ತುಂಬಿದೆ, ಓವರ್ಫ್ಲೋ ಆಗಿ ಎಕ್ಸೆಸ್ ನೀರು ತಮಿಳ್ನಾಡಿಗೆ ಹೋಗಿದೆ. ಜೆಡಿಎಸ್ ನಿಂದ ಏನ್ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ, ಅವ್ರ ಮತ್ ಮರಳಿ ಬನ್ನಿ ಅಂತೇಳಿ HD ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅದೇ ಸ್ವಾಭಾವಿಕ, ಅವ್ರವ್ರ ಪಕ್ಷಕ್ಕೆ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಚುನಾವಣೆ ವರ್ಷ ಇದು. ಯಾರ್ಯಾರು ತಮ್ಮ ಪಕ್ಷ ಗಟ್ಟಿ ಮಾಡ್ಲಿಕ್ಕೆ ಎಲ್ಲಾ ತಂತ್ರಗಳನ್ನ ಯುಟಿಲೈಸ್ ಮಾಡೋರು ಎಲ್ಲಾರು. ಯಾರೋ ಹೋಗೋರು ಅದಾರ. ಚಿಕ್ಕಮಗಳೂರು ಬೆಳಗಾವಿ ದೊಡ್ಡ ಜಿಲ್ಲೆ, ಇವನ್ ಎರಡೂನು ಎರಡು ಜಿಲ್ಲೆ ಮಾಡ್ಬೇಕಂತ ಹೇಳಿ ತಮ್ಮದು ಒಂದು ಆಸೆ ಇದೆ, ಚಿಕ್ಕೋಡಿ ಜಿಲ್ಲೆ ಮಾಡ್ಬೇಕು. ಅದು ಯಾವಾಗ ಬಂದಂತ ಮಿನಿಸ್ಟ್ರು ಮಲ್ಲಿಕಾರ್ಜುನ ಹೊಡಿತೀವಿ ಬೇರೆ ಬೇರೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಅದು ಯಾವ್ದು ಆಗ್ತಾ ಇಲ್ಲ, ಯಾಕಂದ್ರೆ ಆ ಜನರ ಕೂಗಲು ಬಹಳ ಆಗ್ಬೇಕು, ಕಾಯೋಣ. ನಿರ್ದಿಸ್ಕಾದಿ ಇನ್ನೊಂದ್ ಸ್ವಲ್ಪ ಹೊತ್ತು ಕಾಯೋಣ. ಆದ್ರೆ ಒಳ್ಳೇದು, ಯಾಕೆ ಬಹಳ ದೊಡ್ಡ ಜಿಲ್ಲೆ ಇದೆ, ಕಷ್ಟದ ಕೆಲಸ. ಸರ್ ಬೆಳಗಾವಿಗೆ ಇನ್ನೊಂದು ಸಚಿವ ಸ್ಥಾನ 3 ಬೇಡಿಕೆ ಇತ್ತು, 2 ಸಿಕ್ಕಿದಾವೆ. ಪಕ್ಷ ಅಲ್ಲ ಸರ್, ಈಗ ಮುನಿಯಪ್ಪ ಅವರ ರಾಜೀನಾಮೆ ಪಡೆದುಕೊಂಡು ಅವ್ರ ಮಗಳಿಗೆ ಕೊಡ್ಬೇಕನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಇಲ್ಲ, ಅವ್ರು ಹೇಳಿದಾರೆ, ಅವ್ರಿಗೆ ಸ್ಪಷ್ಟೀಕರಣ ಕೊಟ್ಟಿದಾರಲ್ಲ, ಮಂತ್ರಿಗಳೇ ಹೇಳಿದ್ದಾರೆ. ಅಂತದ್ ಯಾವ್ದು ಇಲ್ಲ, ನಾನೇ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸರ್ಕಾರದಲ್ಲಿ ಮಹಿಳಾ ಸಚಿವರೇ ಇಲ್ಲ. ಸೊ ಇದು ಒಂದು ಹಂತಕ್ಕೆ ಒಂದು ಖಾಲಿ ಇಟ್ಟಿದ್ರಲ್ಲ, ಇದೆಲ್ಲ ಅವ್ರ ಸಂಬಂಧ ಖಾಲಿ ಇಟ್ಟಿದೀವಿ ಮಹಿಳೆಯರಿಗೋಸ್ಕರ. ಒಂದು ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಕುರುಬಾ ಕೋಟಾ ಇದೆ, ಸೊ ಮಹಿಳಾ ಕೋಟಾ ಅಲ್ಲ ಕುರುಬಾ ಕೋಟಾ ಅನ್ನುವಂಥದ್ದನ್ನು ಕೂಡ ಚರ್ಚೆ. ನೋಡೋಣ, ಅದಕ್ಕೆ ಪೆಂಡಿಂಗ್ ಇಟ್ಟಿದ್ದಾರೆ, ಸರಿ ಮಾಡ್ಲಿಕ್ಕೆ ಪೆಂಡಿಂಗ್ ಇಟ್ಟಿದ್ದಾರೆ. ನೋಡೋಣ, ಕಾದ್ ನೋಡೋಣ. ನಾವ್ ಹೆಂಗ್ ಇಟ್ಟಿವಿ ಎಲ್ಲಾರ್ದು ಕೇಳಿ ಹೆಂಗ್ ಹೇಳೋದು? ಅವ್ರವ್ರ ಸಮಸ್ಯೆಗಳನ್ನ ನೀವ ಈಗ ಅವ್ರ ಅದನ್ನ ಸಮಸ್ಯೆ ಅವ್ರವ್ರು ಹೇಳ್ಬೇಕಲ್ಲ. ಈಗ ನಾವ್ ಬೆಳಗಾವಿ ಗೊತ್ತು, ನಾವ್ ಹೇಳೋದು. ಬೇರೆಯವ್ರದ್ದು ಹೆಂಗ್ ಏನು ಸಮಸ್ಯೆ ನಾವ್ ಹೇಳಿಕ್ ಆಗೋಲ್ಲ. ಹೆಬ್ಬಾಳ್ಕರ್ ಹಿರಿಯ ಶಾಸಕರು, ಮಂತ್ರಿ ಆದಂತವ್ರು, ಅವ್ರಿಗೆ ಅನುಭವ ಇತ್ತು, ಅವ್ರಿಗೆ ಕೊಡ್ಬೇಕಾಗಿತ್ತು ಅಂತ ಹೇಳಿ ತಾವೆಲ್ಲ ಆಗ್ರಹ ಮಾಡಿದ್ರಲ್ಲ. ಮುಂಚೆನ ಮಾಡೇವಿ, ಈಗ ಎಲ್ಲಿ ಮಾಡೋದು ಪ್ರಶ್ನೆ ಬಂತು. ಮುಂಚೆನ ಹೇಳಿವಿ ಸಾಕಷ್ಟು ಸಾರಿ, ಅವ್ರಿಗೆ ಕೊಡ್ಬೇಕಂತ ಹೇಳಿದೀವಿ. ಅವ್ರಿಗೆ ಸೀನಿಯರ್ ದಾರ, ಅವ್ರಿಗೆಲ್ಲ ಮಾಹಿತಿ ಇದೆ ಅಂತ ಹೇಳಿದೀವಿ. ಸಿದ್ದರಾಮಯ್ಯನವರ ಮುನಿಸಿ ಏನಾದ್ರು ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ತರುತ್ತಾ ಅಂತ ಅವ್ರ ಮುನಿಸರು ಇದಾರೆ, ನಮ್ಮ ಪಕ್ಷದಲ್ಲಿ ಇದಾರೆ, ಪಕ್ಷದ ಪರ ಕೆಲಸ ಮಾಡ್ತಾ ಹೇಳಿದಾರೆ. ಮತ್ತೇನ್ ಬೇಕು ಈಗ? ಅಷ್ಟಲ್ಲ, ಸಚಿವ ಸಂಪುಟ ವಿಸ್ತರಣೆ ಒಳಗೆ ಅವ್ರನ್ನ ಗಣನೆಗೆ ತೆಗೆದುಕೊಳ್ಳಿಲ್ಲ ಅನ್ನುವಂಥದ್ದು. ಅದನ್ನ ಸರಿ ಮಾಡ್ಲಿಕ್ಕೆ ಇನ್ನು ಪೆಂಡಿಂಗ್ ಇಟ್ಟಲ್ಲ. ಈಗ ಒಂದು ಪೆಂಡಿಂಗ್ ಇಟ್ಟಿದ್ದ, ಅದ ಅವ್ರ ಚರ್ಚೆಗೋಸ್ಕರ ಇಟ್ಟಿದ್ದಾರೆ. ಸೊ ವೇಟ್ ಮಾಡೋಣ, ಅದು ಸರಿ ಮಾಡ್ತಾರೆ ಪಕ್ಷದ ವರಿಷ್ಠರೆಲ್ಲ ಕೂಡಿ. ಸಿಎಂ ಅವರ ಪರಮಾಧಿಕಾರವನ್ನೇ ಹೈಕಮಾಂಡ್ ಕಿತ್ಕೊಂಡಿದೆ ಅನ್ನುವಂಥದ್ದು ಸರ್. ಎಲ್ಲೇ ಸಚಿವ ಸಂಪುಟ ವಿಸ್ತರಣೆ ಇರ್ಬೋದು, ಖಾತೆ ಹಂಚಿಕೆ ಇರ್ಬೋದು, ಎಲ್ಲವೂ ಕೂಡ ಹೈಕಮಾಂಡ್ ನೇತೃತ್ವದಲ್ಲಿ ಆಗ್ಬೇಕು ಅನ್ನುವಂಥದ್ದು. ಹಾಗೇನಿಲ್ಲ, ಇವ್ರು ಕೊಡ್ತಾರೆ, ಅವರು ಕೊಡ್ತಾರೆ, ಮಿಕ್ಸ್ ಮಾಡಿ ಮಾಡ್ತಾರೆ. ಇವ್ರದ್ದು ಇರ್ತಾವ, ಇವ್ರು ಹೇಳಿದ್ರು ಮಾಡ್ತಾರ, ಅವರು ತಮಗ್ ಬೇಕಾದ ತಾವು ಮಾಡ್ತಾರ. ಹೈಕಮಾಂಡ್ ಅವರು ಸಿದ್ದರಾಮಯ್ಯ ಅವ್ರು ಹೇಳಿದ್ದು ಕೊಡ್ತಾರೆ, ಅಧ್ಯಕ್ಷ ಹೇಳಿದ್ದು ಕೊಡ್ತಾರೆ. ಯಾಕೆಂದ್ರೆ ಖಾತೆ ಬದಲಾವಣೆ ಇರ್ಬೋದು ಅಥವಾ ಮಂತ್ರಿಗಳ ಸೇರ್ಪಡೆ, ಅದು ಸಿಎಂ ಅವರ ಪರಮಾಧಿಕಾರ, ಎಲ್ಲವನ್ನೂ ಹೈಕಮಾಂಡ್ ನಲ್ಲಿ ಕೊಟ್ರೆ ಇವುದೇನ್ ಕೆಲಸ ಮಾಡ್ತಾರೆ? ಇಲ್ಲ, ಹಾಗೇನೆಲ್ಲ ಕಂಬೈಂಡ್ ಮಾಡ್ತಾರೆ, ಎಲ್ಲ ಕೂಡಿ ಒಕ್ಕರ್ಲಿಂದ ಮಾಡ್ತಾರೆ ಕಂಬೈಂಡ್. ಫ್ಲೈಓವರ್ ಆಗಿರ್ಬೋದು, DC ಆಫೀಸ್ ಕಟ್ಟಡ ಆಗಿರ್ಬೋದು, ಬೇರೆ ಬೇರೆ ತಾಲೂಕಲ್ಲಿ ಅಭಿವೃದ್ಧಿ ಆಗಿರ್ಬೋದು, BWD ರಸ್ತೆ ಆಗಿರ್ಬೋದು, ಈ ವರ್ಷದಲ್ಲಿ ಏನೇನು ಯಾವ ತರ ಎಲ್ಲ ಯಾವ್ದೇನು ಎಲ್ಲ ಟೆಂಡರ್ ಆಗಿದೆ, ಫೈನಲ್ ಆಗಿದೆ. ಫೈನಲ್ ಅಂತಲ್ಲಿ ಇದಾರೆ ಎಲ್ಲಾನು. ಫ್ಲೈಓವರ್ ಆಗಲಿ, DC ಆಫೀಸ್ ಎಲ್ಲ ಟೆಂಡರ್ ಆಗಿದಾವ. ಇನ್ನು ಎನಿ ಟೈಮ್ ನಾವು ಕೆಲಸ ಸ್ಟಾರ್ಟ್ ಮಾಡಿಸ್ಬೋದಾಯ್ತು, ಸಮಸ್ಯೆ ಇಲ್ಲ. ನೀವು ಹೇಳ್ದಂಗೆ ಈ ಸಾರಿ ರಾಜ್ಯದಲ್ಲೇ ನಾವು ಬ್ರಿಡ್ಜಸ್ ಸೇತುವೆಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಸೊ ನಮ್ಮಲ್ಲಿ ಸುಮಾರು 100 ಬ್ರಿಡ್ಜ್ ಕಟ್ತಾ ಇದೀರಿ. ಆಮೇಲೆ ಪರಮಾನಂದವಾಡಿ ಆಕ್ರಿ ಹೂಗಾರ ಕಡೆಯಿಂದ ಬರ್ಲಿಕ್ಕೆ ಇನ್ನೊಂದು ಹೊಸ ಬ್ರಿಡ್ಜ್ ಮಾಡಿದೀವಿ. ಆಮೇಲೆ ಸುಮಾರು 3 ಬ್ರಿಡ್ಜ್ ಖಾನಾಪುರದಲ್ಲಿ ಕೊಟ್ಟಿದ್ದೀವಿ, 3 ಬ್ರಿಡ್ಜ್. ಸೊ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಇಡೀ ರಾಜ್ಯದ ತುಂಬಾ ಬ್ರಿಡ್ಜ್ಗಳನ್ನ ಕೊಟ್ಟಿದ್ದೀವಿ ನಾವು. ಸೊ ಅದೊಂದು ಅಲ್ತಾರಿ ನದಿಗೆ ಫ್ಲಡ್ ಬಂದಾಗ್ಬಿಡ ಹೈಟ್ ಬಾಳ ಕಡಿಮೆ ಇದೆ ಬ್ರಿಡ್ಜ್. ಅದ ಲಾಸ್ಟ್ ಟೈಮ್ ಹೊಸದ್ ಮಾಡಿ ಅದಲ್ಲ ಈ ಕಡೆ ಖಾನಾಪುರ ದಾಟಿ ಸರ್, ಕನೆಕ್ಟ್ ಆಗ್ತದೆ ಒಳಗಡೆ ಹೋದ್ರೆ ಹಾಲಾತ್ರಿ ಹೇಳುತ್ತೆ ಹೋಗಿದ್ಸಲ ಹೋಗಿ ನೋಡಿದಿಲ್ಲ. ಡಿಪ್ ಕೆಳಗಿದೆ. 3 ಬ್ರಿಡ್ಜ್ ತಗೊಂಡ್ರಿ, ಬಹುಶಃ ಅದ ಇದೆಯಲ್ಲ ಗೊತ್ತಿಲ್ಲ, ಚೆಕ್ ಮಾಡ್ತೀನಿ.
3 ಬ್ರಿಡ್ಜ್ ಕೊಟ್ಟಿದ್ದೀವಿ ಅವ್ರಿಗೆ. ಕುರ್ಚಿ ಬ್ರಿಡ್ಜ್ ಒಂದು ಯಾವಾಗ ಮುಗಿತೈತಿ? ಕುರ್ಚಿ ಬರ್ದು ನಮ್ಮ KRDC ಇದ್ದಾರೆ, ಅದು ಡಿಸೆಂಬರ್ ಎಂಡಿಗೆ ಟೈಮ್ ತೊಗೊಂತಾರೆ. ಡಿಸೆಂಬರ್ ಎಂಡು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಮುಗಿಬೇಕಿತ್ತು ಅದು. ಅದು ಸರ್ಕಾರದಲ್ಲಿ ಅವರು 10 ವರ್ಷದ ಅದು ಯೋಜನೆ ಅದು. ನಮ್ಗೆ ಎಕ್ಸಸ್ ಅಮೌಂಟ್ ಕೊಡುತ್ತ ಅವರು ಡಿಮಾಂಡ್ ಮಾಡಿದ್ದಾರೆ. ಅದು ಕ್ಯಾಬಿನೆಟ್ಗೆ ಹೋಗ್ಬೇಕಾಗಿದೆ. ಅದು ಅಲ್ಲಿ ಅಪ್ರೂವ್ ಆದ್ಮೇಲೆ 6 ತಿಂಗಳ ಮುಗಿಸ್ತಾರೆ. ನಿಪ್ಪಾಣಿ ಕಾರದಗ ಬ್ರಿಡ್ಜ್ ಒಂದು ಹಂಗೆ ಉಳಿದ್ಬಿಟ್ಟಿದ್ದಾರೆ. ಕಾರದಗ ಬ್ರಿಡ್ಜ್ ಅದು ಸೇಮ್ ಅದು KRDC ಇಲ್ಲ. 3 ಬ್ರಿಡ್ಜ್ ಇದೆ ಕೃಷ್ಣಾ ನದಿ ಮೇಲೆ, 3. ಅದೆಲ್ಲ ಸೇಮ್ ಪ್ರಾಬ್ಲಮ್ ನಿಂದ ನಿಂತಿದ್ದೆ. ನಮ್ಗೆ ಎಕ್ಸಸ್ ಕೊಡಿ 10 ವರ್ಷ ಆಯ್ತು. ಅದು ಕ್ಯಾಬಿನೆಟ್ಗೆ ಹೋಗ್ಬೇಕು. ಅದು ಅಪ್ರೂವ್ ಆದ್ಮೇಲೆ ಡಿಸೆಂಬರ್ನಾಗ ಮುಗಿಸ್ತೀವಿ ಮುಂದಿನ ಮಳೆಗಾಲ.